ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ಇಲ್ಲಿ 109 ವರ್ಷಗಳ ಹಿಂದೆ ಕೊಟ್ಟಂತಹ ಸಾಲವನ್ನು ನಮಗೆ ವಾಪಸ್ ಕೊಡಿಸಿ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿದ್ದಾನೆ ಇಲ್ಲೊಬ್ಬ ವ್ಯಕ್ತಿ. ಅದು ಕೂಡ ಸಾಲ ಕೊಟ್ಟಿರೋದು ಯಾರಿಗೆ? ಬ್ರಿಟಿಷರಿಗೆ. ಆ ಬ್ರಿಟಿಷರಿಂದ ನಮಗೆ ಹಣ ವಾಪಸ್ ಬೇಕೀಗ ಅಂತ ಹೇಳಿ ಆ ಸಾಲವನ್ನು ಕೂಡ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಿ ಅಂತ ಹೇಳಿ ಇಲ್ಲೊಬ್ಬ ಕೇಳ್ತಾ ಇದ್ದಾನೆ ಒಬ್ಬ ವ್ಯಕ್ತಿ. ಇದೇನು ವಿಚಾರ ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಬ್ಬ ವ್ಯಕ್ತಿ ಅವರ ತಾತ ಬ್ರಿಟಿಷರಿಗೆ ಕೊಟ್ಟಂತಹ 35,000 ರೂಪಾಯಿಯನ್ನು ನಮಗೆ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಿಸಿ ಅಂತ ಹೇಳಿ ಸೇಠ್ ಕುಟುಂಬಸ್ಥರೇನಿದ್ದಾರೆ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಗ ಈಗ ನ್ಯಾಯಾಲಯದ ರೀತಿಯಲ್ಲಿ ಫೈಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಅದು ಕೂಡ 1917ರಲ್ಲಿ ಕೊಟ್ಟಂತಹ, ಅದು ಅವರ ತಾತ ಕೊಟ್ಟಂತಹ ದುಡ್ಡದು. ಅಂದರೆ ನೋಡಿ, ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟಿರ್ತಾರೆ ಇವರು ಸಹಾಯ ಮಾಡೋಕ್ಕೆ ಅಂತ. ಆರ್ಥಿಕವಾಗಿ ಕಷ್ಟದಲ್ಲಿರುತ್ತೆ ಅವಾಗ ಬ್ರಿಟಿಷ್ ಸರ್ಕಾರ 35,000 ರೂಪಾಯಿಯನ್ನು ಸಾಲವಾಗಿ ಕೊಟ್ಟಿರ್ತಾರೆ. ಅದನ್ನು ವಾಪಸ್ ಕೊಡಿ ಅಂತ ಹೇಳಿ ಈಗ ಮಧ್ಯಪ್ರದೇಶದ ಸೆಹೋರ್ನ ಕುಟುಂಬವೊಂದು ಪಟ್ಟು ಹಿಡಿದು ಕೂತಿದೆ. ಅದು ಕೂಡ 109 ವರ್ಷಗಳ ಹಿಂದೆ ಆಗಿರುವಂತಹ ಘಟನೆಯನ್ನು ನೆನಪು ಮಾಡ್ತಾ ಇದೆ. ಈ ಸಾಲವನ್ನು ನಮಗೆ ಬಡ್ಡಿ ಸಮೇತವಾಗಿ ಕೊಡಿ ಅಂತ ಹೇಳಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಈ ವಿಚಾರವಾಗಿ ನಿಜಕ್ಕೂ ಕೂಡ ಮಧ್ಯಪ್ರದೇಶದಲ್ಲಿರುವಂತಹ ಸೆಹೋರ್ನಿಂದ ಒಂದು ವಿಚಿತ್ರ ಪ್ರಕರಣ ಏನಿದೆ, ಇದು ದೇಶದಲ್ಲಿ ಸುದ್ದಿ ಆಗ್ತಾ ಇದೆ. ಮೊದಲನೇ ಮಹಾಯುದ್ಧದಲ್ಲಿ ಕೊಟ್ಟಂತಹ ಸಾಲವನ್ನು ಈಗ ವಾಪಸ್ ಕೊಡಿಸಿ, ಅದು ಕೂಡ ಬ್ರಿಟಿಷ್ ಸರ್ಕಾರದಿಂದ ವಾಪಸ್ ಕೊಡಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಸೇಠ್ ಕುಟುಂಬ. ಇದಕ್ಕಾಗಿಯೇ ಅವರು ಕಾನೂನು ಹೋರಾಟಕ್ಕೆ ಕೂಡ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಕುಟುಂಬದ ಪ್ರಕಾರ ನೋಡಿ, ಅವ್ರು ಹೇಳೋದಾದರೆ 1917ರಲ್ಲಿ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ರಲ್ಲ, ಆಗ 35,000 ರೂಪಾಯಿನ ಸಾಲವನ್ನು ತಗೊಂಡಿರ್ತಾರೆ ಇವರ ತಾತನ ಬಳಿ. ಅದು ಬಡ್ಡಿ ಸೇರಿ ಈಗ ದೊಡ್ಡ ಮಟ್ಟದ ಹಣ ಆಗುತ್ತೆ. ಅದರ ಮೌಲ್ಯ ಏನಾಗುತ್ತೆ ಅಂದರೆ ನೋಡಿ, ಕೋಟಿಗಟ್ಟಲೆ ಆಗ್ತಾ ಹೋಗುತ್ತೆ ಬರೀ 35,000 ರೂಪಾಯಿ. ಆ ಹಣವನ್ನು ಮೊಮ್ಮಗ ವಾಪಸ್ ಕೇಳ್ತಾ ಇದ್ದಾನೆ, ಹೇಗಾದರೂ ಮಾಡಿ ನಮಗೆ ಕೊಡಿಸ್ಕೊಡಿ ಅಂತ. ಯಾಕಂದರೆ ಮೊದಲನೇ ಮಹಾಯುದ್ಧ ಆಗಿತ್ತಲ್ಲ, ಆ ಕಾಲದಲ್ಲಿ ಸೆಹೋರ್ನ ಖ್ಯಾತ ಉದ್ಯಮಿಯಾಗಿರುವಂತಹ ಸೇಠ್ ಜುಮ್ಮಾಲಾಲ್ ರುಚಿಯಾ ಏನಿದ್ದಾರೆ ಅವರು ಸಾಲವನ್ನು ಕೊಟ್ಟಿರ್ತಾರೆ 1917ರಲ್ಲಿ, ಅಂದರೆ ಅದೇ ಮೊದಲನೇ ಮಹಾಯುದ್ಧದಲ್ಲಿ. ಇನ್ನು ಬ್ರಿಟಿಷ್ ಆಡಳಿತಕ್ಕೆ ಸಾಕಷ್ಟು ದುಡ್ಡು ಬೇಕಾಗಿರುತ್ತೆ. 35,000 ರೂಪಾಯಿ ಏನು ಕೊಟ್ಟಿರ್ತಾರಲ್ಲ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತುಂಬ ತೀವ್ರವಾದಂತಹ ಆರ್ಥಿಕ ಸಂಕಷ್ಟ ಇರುತ್ತೆ. ಅದರಿಂದ ಅವರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ನಮಗೆ ಯಾರಾದರೂ ಬಂದು ಸಹಾಯ ಮಾಡಿ ಅಂತ ಕೂಡ ಆ ಸಮಯದಲ್ಲಿ ಕೇಳಿರ್ತಾರೆ. ಆಗ ಅವರಿಗೆ ತುರ್ತಾಗಿ ಹಣದ ಅವಶ್ಯಕತೆ ಇರೋದರಿಂದ ಇದೇ ವೇಳೆ ಹೋಗಿರ್ತಾರೆ ಸ್ಥಳೀಯ ಆಡಳಿತದಲ್ಲಿ ಕೂಡ ಅವರು ಸಹಾಯವನ್ನು ಬೇಡಿರ್ತಾರೆ. ಆರ್ಥಿಕ ಸಹಾಯಕ್ಕಾಗಿ ಸೇಠ್ ಜುಮ್ಮಾ ಏನಿದ್ದಾರೆ, ಸೇಠ್ ಜುಮ್ಮಾಲಾಲ್ ಅವರನ್ನು ಸಂಪರ್ಕ ಮಾಡಿ ಸ್ವಲ್ಪ ಕೇಳ್ಕೊಂಡಿರ್ತಾರೆ, ನಮ್ಗೆ ಹಣದ ಅವಶ್ಯಕತೆ ಇದೆ ಕೊಡ್ರಿ ಅಂತ ಕೇಳಿರ್ತಾರೆ. ಆಗ ಅವರೇನು ಮಾಡಿರ್ತಾರೆ, ಸರಿ ಅಂತ ಹೇಳಿ ಅವರು ಹಣವನ್ನು ಕೊಟ್ಟಿರ್ತಾರೆ. ಉದ್ಯಮಿ ಕೂಡ ಆಗಿರೋದ್ರಿಂದ ಸಾಕಷ್ಟು ದುಡ್ಡಿರುತ್ತೆ. 35,000 ರೂಪಾಯಿನ ಸಾಲವನ್ನು ಕೊಟ್ಬಿಟ್ಟಿರ್ತಾರೆ. ಈ ಹಣವನ್ನು ವಾಪಸ್ ನೀಡಬೇಕು ಅಂತ ಹೇಳಿ ಈಗ ಬ್ರಿಟಿಷ್ ಸರ್ಕಾರಕ್ಕೆ ದಾಖಲೆ ಸಮೇತವಾಗಿ ಅವರು ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ತಾತ ಕೊಟ್ಟಿದ್ದಾರೆ ಅಂತ ಹೇಳಿ. ಇನ್ನು ಈ ಒಂದು ವಿಚಾರ ಏನಿದೆ, ಸಾಲವನ್ನು ತಗೊಂಡಿತ್ತಲ್ಲ ಬ್ರಿಟಿಷ್ ಸರ್ಕಾರ, ಅದು ಅವ್ರು ಮರೆತು ಹೋಗ್ಬಿಟ್ರು. ಒಂದನೇ ಮಹಾಯುದ್ಧ ಆದಮೇಲೆ ಬ್ರಿಟನ್ ಗೆದ್ದರೂ ಕೂಡ ಆರ್ಥಿಕವಾಗಿ ಕುಸಿತದಲ್ಲಿರುತ್ತೆ, ಸಂಕಷ್ಟದಲ್ಲಿರುತ್ತೆ. ಸ್ವಲ್ಪ ಸಮಯದಲ್ಲಿನೇ ಇನ್ನು ಎರಡನೇ ಮಹಾಯುದ್ಧ ಕೂಡ ಆರಂಭ ಆಗಿಬಿಡುತ್ತೆ. ಆಗ ಕೂಡ ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ. ಹೀಗಾಗಿ ಈ ಸಾಲವನ್ನು ಮರೆತು ಹೋಗಿಬಿಟ್ಟಿರ್ತಾರೆ ಅವರು. ಆನಂತರ ಏನಾಗುತ್ತೆ ನೋಡಿ, ಎರಡನೇ ಮಹಾಯುದ್ಧ ಆದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ವಿಶ್ವ ರಾಜಕೀಯ ಮತ್ತು ಭಾರತೀಯ ರಾಜಕೀಯದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಆ ಕಾಲದಲ್ಲಿ ಬ್ರಿಟಿಷ್ ಆಡಳಿತ ಏನಿದೆ ಒಂದು ರೀತಿಯಲ್ಲಿ ಸಾಲದಲ್ಲಿ ಮುಳುಗೋಗಿರುತ್ತೆ. ಇಸ್ಕೊಂಡಿರ್ತಾರಲ್ಲ ಈ ಹಣವನ್ನು ಅವರು ಮರ್ತೋಗಿರ್ತಾರೆ, ಹಿಂದಕ್ಕೆ ಕೊಡೋದನ್ನು ಮರ್ತಿರೋದ್ರಿಂದ ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ಆ ಒಂದು ವಿಚಾರ. ಇನ್ನು ಆ ಯುದ್ಧ ಆದಮೇಲೆ ಏನು ಮಾಡ್ತಾರೆ, ಅವರು ಭಾರತಕ್ಕೆ ಸ್ವತಂತ್ರವನ್ನು ಕೊಟ್ಟು ಹೋಗಿಬಿಡ್ತಾರೆ. ಆ ಸಾಲ ಹಂಗೇ ಉಳಿಯುತ್ತೆ. ಹೀಗಾಗಿ ಬ್ರಿಟಿಷ್ ಸರ್ಕಾರ ಏನಾಗುತ್ತೆ ಅಂದರೆ ಒಮ್ಮೆಯೂ ಕೂಡ ಸಾಲವನ್ನು ತೀರಿಸುವಂಥ ಪ್ರಯತ್ನ ಮಾಡಿರಲ್ಲ ಈ ವಿಚಾರವಾಗಿ. ಇದ್ರ ಬಗ್ಗೆ ಈ ಸೇಠ್ ಕುಟುಂಬಸ್ಥರೇನಿದೆ ಆರೋಪವನ್ನು ಮಾಡಿರ್ತಾರೆ. ಇನ್ನು ಸೇಠ್ ಜುಮ್ಮಾಲಾಲ್ ಅವರ ಮೊಮ್ಮಗ ಏನಿದ್ದಾರೆ ವಿವೇಕ್ ರುಚಿಯಾ ಏನಿದ್ದಾರೆ, ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ನಮಗೆ ಈ ದುಡ್ಡು ವಾಪಸ್ ಬೇಕೇ ಬೇಕು ಅಂತ ಹೇಳಿ. ಐತಿಹಾಸಿಕ ಆರ್ಥಿಕ ಹೊಣೆಗಾರಿಕೆಯನ್ನು ಮರಳಿ ಪಡಿಬೇಕು ಅಂತ ಹೇಳಿ ತಾವು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿವೇಕ್ ರುಚಿಯಾ ಅವರು ಕೂಡ ಮಾತನಾಡಿ ಹೇಳಿದ್ದಾರೆ, ನೋಡಿ ಹಣ ಏನಿದೆ ಅದು ಹಣ ಮಾತ್ರವನ್ನು ನಾವು ಪರಿಗಣನೆ ಮಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ. 1917ರಲ್ಲಿ 35,000 ರೂಪಾಯಿಯನ್ನು ನಾವು ಕೊಟ್ಟಿದ್ವಿ ಅಂತಂದರೆ ಇಂದಿನ ಒಂದು ಕರೆನ್ಸಿಯಲ್ಲಿ ನಾವು ನೋಡೋದಾದರೆ ಸುಮಾರು 1.85 ಕೋಟಿ ರೂಪಾಯಿ ಆಗುತ್ತೆ ಈ ಒಂದು ದುಡ್ಡು. ಆಗಿನ ಕಾಲಕ್ಕೆ ಅದೇ ದುಡ್ಡು ದೊಡ್ಡದು. ಈಗಿನ ಕಾಲಕ್ಕೆ ಅದನ್ನು ಹೋಲಿಸಿದರೆ 1,85,00,000 ರೂಪಾಯಿ ಆಗ್ತಾ ಹೋಗುತ್ತೆ. ಇಷ್ಟು ದೊಡ್ಡ ಮಟ್ಟದ ಹಣ ವಾಪಸ್ ಬರಬೇಕಾಗಿದೆ. ಹೀಗಾಗಿ ಈ ವಿಚಾರ ಏನಿದೆ, ಹಳೆಯ ಒಂದು ಕೌಟುಂಬಿಕ ದಾಖಲೆಗಳನ್ನು ಇವರು
ತಲೆತಲಾಂತರಗಳಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಆ ವಿಲ್ ಏನಿದೆ, ಆ ವಿಲ್ ಪತ್ರ ಈಗ ಇವ್ರ ಕೈಗೆ ಸಿಕ್ಕಿದೆ. ಅವರ ತಾತನಿಂದ, ಅವರ ಅಪ್ಪನಿಂದ ಈಗ ಮಕ್ಕಳಿಗೆ ಬಂದಿದೆ. ಇದಕ್ಕೆ ಸಾಕ್ಷಿಯಾಗಿದೆ ನಮ್ಮ ಹತ್ರ ನೋಡಿ ಅಂತ ಹೇಳಿ ಆ ವಿಲ್ಲನ್ನು ಕೂಡ ತೋರಿಸಿದ್ದಾರೆ. ಸಾಲ ಕೊಟ್ಟು 20 ವರ್ಷಗಳ ನಂತರ ಅಂದರೆ 1937ರಲ್ಲಿ ಸೇಠ್ ಜುಮ್ಮಾಲಾಲ್ ಅವರು ಏನಾಗಿರ್ತಾರೆ, ಅವರು ಸಾವನ್ನಪ್ತಾರೆ. ಅದಾದ ನಂತರ ಮರಣ ಹೊಂದಿದ ಮೇಲೆ ಏನಾಗುತ್ತೆ, ಅವರ ಮಗ ಆಗಿರುವಂತಹ ಸೇಠ್ ಮನಕ್ ಚಂದ್ ಏನಿದ್ದಾರೆ, ಸೇಠ್ ಮನಕ್ ಚಂದ್ ರುಚಿಯಾ, ಅವರ ಕೈಗೆ ಸೇರುತ್ತೆ ಈ ಪತ್ರ. ಬ್ರಿಟಿಷರು ನೀಡಿದಂತಹ ಒಂದು ದಾಖಲೆ ಏನಿರುತ್ತೆ ಅದನ್ನು ಅವರು ಜೋಪಾನವಾಗಿ ಎತ್ತಿಟ್ಟಿರ್ತಾರೆ. ಆನಂತರ 2013ರಲ್ಲಿ ಮನಕ್ ಚಂದ್ ಅವರ ಮರಣ ಕೂಡ ಆಗುತ್ತೆ. ಆ ನಂತರ ದಾಖಲೆಗಳು ಅವರ ಮಗ ಆಗಿರುವಂತಹ ವಿವೇಕ್ ರುಚಿಯಾ ಅವರ ಕೈಗೆ ಸೇರುತ್ತೆ. ಈಗ ಸುಮಾರು 22 ವರ್ಷಗಳ ಕಾಲ ದಾಖಲೆಗಳನ್ನು ಮನೆಯಲ್ಲಿನೇ ಇಟ್ಕೊಂಡಿರ್ತಾರೆ. ಇದ್ರೂ ಕೂಡ ಇತ್ತೀಚೆಗೆ ನೋಡಿ ನಡೆದಂಥ ಕೆಲವೊಂದು ಕುಟುಂಬದ ಚರ್ಚೆಯೊಂದರಲ್ಲಿ ಈ ಒಂದು ವಿಚಾರ ಬರುತ್ತೆ, ಮತ್ತೆ ಮುನ್ನೆಲೆಗೆ ಬರುತ್ತೆ ಈ ವಿಚಾರ. ಹೀಗಾಗಿ ಅವರು ಕೇಳ್ತಾ ಇದ್ದಾರೆ, ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡಿಸ್ಕೊಡಿ, ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೋಟಿಸ್ ಕೂಡ ಕಳಿಸಿದ್ದಾರೆ. ಈ ಒಂದು ವಿಚಾರವಾಗಿ ನೋಡಿ ಬ್ರಿಟಿಷ್ ಸರ್ಕಾರಕ್ಕೆ ಕಾನೂನು ನೋಟಿಸನ್ನು ಕಳಿಸೋಕೆ ಇವರು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ವಿವೇಕ್ ರುಚಿಯಾ ಅವರು. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಏನಾಗುತ್ತೆ ಅಂದರೆ, ಒಂದು ಸಾರ್ವಭೌಮ ರಾಷ್ಟ್ರವು ತನ್ನ ಐತಿಹಾಸಿಕ ಆರ್ಥಿಕ ಹೊಣೆಗಾರಿಕೆಯನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನೀವು ಯಾವ ಕಾಲಕ್ಕಾದರೂ ಸರಿ, ಎಷ್ಟು ವರ್ಷವಾದರೂ ಕೊಡಿ ಸರಿ, ನಾವು ಕೊಟ್ಟಂತಹ ಸಾಲವನ್ನು ನೀವು ವಾಪಸ್ ಕೊಡಲೇಬೇಕು ಅಂತ ಹೇಳಿ ಇವರು ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದು ಕೇವಲ ಹಣದ ವಿಚಾರವಾಗಿ ಆಗಿಲ್ಲ, ಬದಲಾಗಿ ಇದು ನ್ಯಾಯ ಮತ್ತು ಇತಿಹಾಸದ ಒಂದು ಪ್ರಶ್ನೆ ಅಂತ ಕೂಡ ವಿವೇಕ್ ಅವರು ಹೇಳ್ತಾ ಇದ್ದಾರೆ. 1917ರ 35,000 ರೂಪಾಯಿ ಸಾಲ ಏನಿದೆ ಅದು ಬಡ್ಡಿ ಸಮೇತವಾಗಿ ನಮಗೆ ತೀರಿಸಿ ಅದು ಕೋಟ್ಯಾಂತರ ರೂಪಾಯಿ ಆಗುತ್ತೆ, ಅದರ ಅವಶ್ಯಕತೆ ಈಗ ನಮಗಿದೆ ಅಂತ ಹೇಳಿ ವಿವೇಕ್ ಹೇಳ್ತಾ ಇರುವಂಥದ್ದು. ಇನ್ನು ಈ ವಿಚಾರ ಏನಿದೆ, 109 ವರ್ಷಗಳ ನಂತರ ಇವರು ವಾಪಸ್ ಕೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ಅಷ್ಟು ಈಸಿಯಾಗಿ ತಗೋಬೋದಾ? ಏನೋ ಒಂದು ವಿಲ್ ಇದೆ, ಪತ್ರ ಇದೆ ಅಂದ ಮಾತ್ರಕ್ಕೆ ಕೊಟ್ಬಿಡೋಕ್ಕಾಗುತ್ತಾ ಬ್ರಿಟಿಷ್ ಸರ್ಕಾರ? ಕೆಲವರು ಕಾನೂನು ತಜ್ಞರು ಈ ಒಂದು ವಿಚಾರದಲ್ಲಿ ಮಾತನಾಡ್ತಾರೆ. ನೋಡಿ, ಇದು ಒಂದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಈ ವಿಷಯ ಹೆಂಗಿದೆ ಅಂತಂದರೆ, ನ್ಯಾಯಾಲಯ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಂಗ ವೇದಿಕೆಗೆ ಹೋಗುವಂತಹ ಒಂದು ಸಾಧ್ಯತೆ ಏನಿದೆ ಅದು ಹೋದರೂ ಕೂಡ ಇಲ್ಲಿ ಏನೋ ಒಂದು ಎಡವಟ್ಟಾಗ್ಬಿಡುತ್ತೆ ಅಂತ ಹೇಳಿ ಕಾನೂನು ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೋಡಿ, ದಶಮಾನದಷ್ಟು ಹಳೆಯಾಗಿರುವಂಥ ಒಂದು ದಾಖಲೆಗಳ ಸತ್ಯಾಸತ್ಯತೆಯನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಕಾನೂನು ಬದ್ಧತೆಯನ್ನು ಕೂಡ ಇಲ್ಲಿ ಸ್ಥಾಪಿಸಬಹುದು ಅಂತ ಹೇಳಿ ಕೆಲ ತಜ್ಞರು ಹೇಳ್ತಾ ಇರುವಂತಹ ಮಾತು ಈ ಒಂದು ವಿಚಾರದಲ್ಲಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಕಾನೂನು ತಜ್ಞರು ಮಾತನಾಡ್ತಾರೆ. ಇದನ್ನು ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ನೋಡಿ, ಈ ಕೇಸು ನ್ಯಾಯಾಲಯ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ವೇದಿಕೆಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಆಗೋದಿಲ್ಲ ಇವರಿಗೆ. ಯಾಕಂದರೆ ಶತಮಾನಗಳಷ್ಟು ಹಳೆಯ ದಾಖಲೆಗಳನ್ನು ಇವ್ರ ಹತ್ರ ಇಟ್ಕೊಂಡಿದ್ದಾರೆ. ಅಂದರೆ ಅದರ ಸತ್ಯಾಸತ್ಯತೆ ಏನು ಅಂತ ಹೇಳಿ ಅದನ್ನು ಪರಿಶೀಲನೆ ಮಾಡಬೇಕಾದ್ರೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಕಾನೂನು ಬದ್ಧತೆಯನ್ನು ಸಾಬೀತುಪಡಿಸಬೇಕು ಇವರು. ಹಾಗಾದರೆ ಮಾತ್ರ ಅವರಿಗೆ ಇದು ಸುಲಭ ಆಗೋದಿಲ್ಲ, ಅಂದರೆ ಇದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಸೇಹರ್ನ ಶ್ರೀಮಂತ ಕುಟುಂಬ ಏನಿದೆ, ರುಚಿಯಾ ಕುಟುಂಬ, ಅವರು ಕೂಡ ಕೆಲವೊಂದು ದಾಖಲೆಗಳನ್ನು ಇಟ್ಟುಕೊಂಡು ಸಾಮಾಜಿಕ ಕೊಡುಗೆ ಏನಿದೆ ಅದಕ್ಕೆ ಹೆಸರುವಾಸಿಯಾಗಿದೆ. ಹೀಗಾಗಿ ಸೇಠ್ ಜುಮ್ಮಾಲಾಲ್ ಅವರು ಕೊಟ್ಟಂತಹ ಒಂದು ದುಡ್ಡನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದು ದೊಡ್ಡ ಬಟ್ಟೆ ಮತ್ತು ಧಾನ್ಯದ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ, ಯಶಸ್ವಿ ಉದ್ಯಮಿ ಕೂಡ ಆಗಿರ್ತಾರೆ. ಆ ಸಮಯದಲ್ಲಿ ಹಲವಾರು ಶಾಲೆಗಳನ್ನು, ಕಾಲೇಜುಗಳನ್ನು, ಆಸ್ಪತ್ರೆಗಳನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ದುಡ್ಡನ್ನು ಕೊಡಿಸ್ಕೊಡಿ ಅಂತ ಹೇಳಿ ಆ ಕುಟುಂಬದವರು, ಆ ಮೊಮ್ಮಗ ಎಲ್ಲರೂ ಕೂಡ ಈಗ ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರಗಳು ಒಂದು ರೀತಿಯಲ್ಲಿ ಸ್ಪಂದಿಸ್ತಾ ಇದೆ. ಆದರೆ ಕೆಲವರು ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಇವರು ವಾಪಸ್ ತಗೋತಾರಾ ಇಲ್ವಾ, ಇದಕ್ಕೆ ಬ್ರಿಟಿಷ್ ಸರ್ಕಾರ ಏನು ಹೇಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.